ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ದಿನಗಳ ನಂತರ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಪರ್ಸ್ನಲ್ ರೀಸನ್ಸಿಂದ ನಾನು ವೀಡಿಯೋನ ಶೂಟ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ, ಹಾಗೆ ವಾಯ್ಸ್ ಓವರ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋ ರೀಸನಿಂದ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ರೆಗ್ಯುಲರಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ತುಂಬ ಲಾಂಗ್ ಟೈಮ್ ಆದ ನಂತರ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಶ್ರುತಿ ಶ್ರೀನಿವಾಸ್ ಜೀವದಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನಾನಿವತ್ತು ನಾನ್ ವೆಜ್ ಪ್ರಿಯರಿಗೆ ಇಷ್ಟ ಆಗುವಂಥ ಒಂದು ನಾನ್ ವೆಜ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆಲ್ರೆಡಿ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಅಂತ. ಹೌದು, ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಹಸಿ ಅವರೆಕಾಯಿನ ಬಳಸಿ ನಾನು ಬೋಟಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ನಮ್ಮೂರ ಕಡೆ ಎಲ್ಲ ಅವರೆಕಾಳು ಸೀಸನಲ್ಲಿ ಕಂಪಲ್ಸರಿ ಒನ್ ಟೈಮ್ ಆದರೂ ಬೋಟಿ ಗೊಜ್ಜನ್ನು ಅವರೆಕಾಳು ಹಾಕಿ ಮಾಡೇ ಮಾಡ್ತಾರೆ. ಹಾಗೆ ನಮ್ಮೂರ ಕಡೆ ಎಲ್ಲ ಇದೊಂದು ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿ ಕಡೆ ಯಾವುದಾದ್ರೂ ನಾನ್ ವೆಜ್ ಹಬ್ಬ ಬಂದರೆ ಸಾಕು ಕಂಪಲ್ಸರಿ ಬೋಟಿ ಗೊಜ್ಜನ್ನು ಮಾಡ್ತಾರೆ. ಅವರೆಕಾಳು ಇಲ್ಲ ಅಂದರೂ ಪರವಾಗಿಲ್ಲ, ಕಡಲೆಕಾಳು, ಬಟಾಣಿ ಇದನ್ನು ಯೂಸ್ ಮಾಡಿಕೊಂಡು ಮಾಡೇ ಮಾಡ್ತಾರೆ. ಹಾಗಾದರೆ ಬನ್ನಿ, ಈಗ ಈ ಅವರೆಕಾಳನ್ನು ಬಳಸ್ಕೊಂಡು ಮಾಡೋವಂಥ ಬೋಟಿ ಗೊಜ್ಜಿಗೆ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ, ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಬೋಟಿ ಗೊಜ್ಜನ್ನು ಮಾಡೋದಕ್ಕೆ ನಾನಿಲ್ಲಿ 1 kg ಆಗೋಷ್ಟು ಬೋಟಿನ 4 ಬಾರಿ ಬಿಸಿ ನೀರಲ್ಲಿ ಅರಿಶಿನ ಮತ್ತು ಸುಣ್ಣ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗೆಡ್ಡೆ ನೌಕೋಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಆಗೋಷ್ಟು ಹಸಿ ಅವರೆಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ. ಜೊತೆಗೆ 1/4 kg ಆಗೋಷ್ಟು ಸುವರ್ಣ ಗೆಡ್ಡೆನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸು ಇಟ್ಕೊಂಡಿದ್ದೀನಿ. ತರಕಾರಿ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಿಮಗೆ ಇಷ್ಟ ಆಗುವಂಥ ಎಲ್ಲ ತರಕಾರಿನೂ ನೀವಿಲ್ಲಿ ಹಾಕೊಬಹುದು. ಜೊತೆಗೆ ನಾನಿಲ್ಲಿ 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಪೌಡರ್ ಮನೆಯಲ್ಲೇ ಮಾಡಿರೋಂಥದ್ದು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ತಗೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಹುಳಿ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಪುದೀನಾ ಸೊಪ್ಪು, ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉರಿಗಡ್ಲೆ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಮೆಣಸು, 3 ಲವಂಗ, ಅರ್ಧ ಇಂಚಷ್ಟು ಚಕ್ಕೆ, ಅರ್ಧ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಎಣ್ಣೆನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತಗೊಂಡಿದ್ದೀನಿ. ಈಗ ಬೋಟಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನ ಸ್ಟವ್ ಮೇಲೆ ಬಿಸಿಗಿಟ್ಟು ಕುಕ್ಕರ್ ಬಿಸಿ ಆದ ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾನು ಇದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಅಡುಗೆ ಮಾಡ್ತಾ ಮಾಡ್ತಾ ನಾನೊಂದು ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ನಾವು ಈರುಳ್ಳಿನ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಈರುಳ್ಳಿನಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈರುಳ್ಳಿ ಕಲರ್ ಚೇಂಜ್ ಆದರೆ ಯಾವುದೇ ರೀತಿಯ ಅಡುಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ನಾನಿವಾಗ ಇದಕ್ಕೆ ತೊಳೆದು ಇಟ್ಕೊಂಡಿರೋವಂಥ ಬೋಟಿನ ಹಾಕ್ಕೊಂಡು ಒಂದು ಸಾರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿನ ಸೇರಿಸ್ತಿದ್ದೀನಿ. ಅರಿಶಿನದ ಪುಡಿ ಸೇರಿಸೋದ್ರಿಂದ ಬೋಟಿಲಿರುವಂಥ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗಾಗಿ ಅರಿಶಿನದ ಪುಡಿನ ಸೇರಿಸ್ಕೊಳ್ಬೇಕು. ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬೋಟಿಗೆ ಉಪ್ಪು ಚೆನ್ನಾಗಿ ಹಿಡಿಬೇಕು ಅಲ್ವಾ, ಸೊ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ಈ ಬೋಟಿ ಎಲ್ಲ ಎಣ್ಣೆಯಲ್ಲಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಾಗ ನೀರು ಬಿಟ್ಕೊಳ್ಳುತ್ತೆ ಬೋಟಿನಲ್ಲಿ. ಆಗ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಬೋದು. ಇಲ್ಲ ಬೋಟಿ ನೀರು ಬಿಟ್ಕೊಳ್ಳಿಲ್ಲ ಅಂದರೆ ನಾವು ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕೂಗಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೋಟಿಗೆ ನೀರನ್ನು ಹಾಕಿಲ್ಲ, ಬೋಟಿನಲ್ಲೇ ನೀರು ಬಿಟ್ಕೊಂಡಿದೆ. ಸೊ ಹಾಗಾಗಿ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತಿಲ್ಲ. ಒಂದು ಸಾರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. 3 ವಿಷಲ್ ಹಾಕಿದ್ರೆ ಸಾಕು, ಯಾಕಂದರೆ ಮತ್ತೆ ನಾವು ತರಕಾರಿ ಎಲ್ಲ ಹಾಕಿ 1 ವಿಷಲ್ ಕೂಗಿಸ್ಕೊಳ್ಬೇಕು. ಸೊ ನಾನೀಗ 3 ವಿಷಲ್ ಕೂಗಿಸ್ಕೊಳ್ತೀನಿ.
ಕುಕ್ಕರ್ ವಿಷಲ್ ಬರೋದ್ರೊಳಗಡೆ ನಾನಿಲ್ಲಿ ಮಸಾಲ ರುಬ್ಕೊಳ್ಳೋಣ ಅಂತ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ, ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಉರಿಗಡಲೆ, ಜೀರಿಗೆ, ಮೆಣಸು ಎಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದು ರೀತಿ ಕೂಡ ಈ ಮಸಾಲಾನ ರೆಡಿ ಮಾಡ್ಕೊಳ್ಬೋದು. ನಾನಿವಾಗ ಏನೆಲ್ಲ ಹಸಿ ಮಸಾಲಾನ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಅಂತ ಇದನ್ನು ಸ್ವಲ್ಪ ಫ್ರೈ ಮಾಡಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ಅಂದರೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮಸಾಲಾನ ಸ್ವಲ್ಪ ಹುರ್ಕೊಂಡು ನಂತರ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಅಥವಾ ಗೊಜ್ಜಿನ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನೀಗ ಹಸಿಯಾಗೇ ರುಬ್ಕೊತಾ ಇದ್ದೀನಿ. ಹಾಗಾಗಿ ಎಲ್ಲ ಮಸಾಲಾನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮಸಾಲ ತುಂಬ ತೆಳುವಾಗಿ ರುಬ್ಕೊಬಾರ್ದು, ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಳ್ಳೋಣ. ಹಾಗಾಗಿ ನಾನು ನೀರನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಮಸಾಲೆನ. ಇದೇ ಮಸಾಲೆಗೆ ನಾನು ಖಾರಕ್ಕೆ ತೊಗೊಂಡಿದ್ದೆ ಅಲ್ವಾ ಪೌಡರ್ಗಳು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಧನಿಯಾ ಪುಡಿ, ಮಟನ್ ಮಸಾಲ ಪುಡಿ, ಗರಂ ಮಸಾಲ ಪುಡಿ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಂಡು ನಂತರ ಇದಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ನಾನಿಲ್ಲಿ ನೀರನ್ನು ಸೇರಿಸ್ತಾ ಇಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮಸಾಲ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಇಷ್ಟು ತಿಕ್ಕಾಗಿದ್ದರೆ ಸಾಕು, ಜೊತೆಗೆ ಸ್ವಲ್ಪ ಸಾಫ್ಟಾಗಿಯೇ ರುಬ್ಕೊಳ್ಬೇಕು. ಈಗ ಮಸಾಲೆನ ರುಬ್ಕೊಂಡಿದ್ದಾಗಿದೆ. ನಾನು ಮಸಾಲ ರುಬ್ಕೊಳ್ಳೋದ್ರೊಳಗಡೆ ಇಲ್ಲಿ ಕುಕ್ಕರ್ ವಿಷಲ್ ಕೂಡ ಬಂದಿತ್ತು. ನಾನೀಗ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಸ್ವಲ್ಪ ಮಟ್ಟಿಗೆ ಬೆಂದಿದೆ, ಅಂದರೆ ಒಂದು 80% ಅಷ್ಟು ಬೋಟಿ ಬೆಂದಿದೆ. ನಾನೀಗ ಇದಕ್ಕೆ ಬಿಡಿಸಿಟ್ಕೊಂಡಿರೋ ಅಂಥ ಅವರೆಕಾಯಿ ಜೊತೆಗೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತರಕಾರಿನ ನಿಮ್ಗೆ ಇಷ್ಟ ಆಗಿರೋವಂಥ ಎಲ್ಲ ತರಕಾರಿನೂ ಸೇರಿಸ್ಕೊಳ್ಬೋದು. ಅಂದರೆ ಹೂಕೋಸು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲದನ್ನು ಸೇರಿಸ್ಕೊಳ್ಬೋದು. ಬಟ್ ತರಕಾರಿ ಜಾಸ್ತಿ ಆದರೆ ಗೊಜ್ಜಿಂದು ಟೇಸ್ಟ್ ಅಷ್ಟೊಂದು ಇರಲ್ಲ. ಸೊ ಹಾಗಾಗಿ ನಾನು ಸುವರ್ಣಗೆಡ್ಡೆ ಜೊತೆಗೆ ಗೆಡ್ಡೆಕೋಸು, ಸ್ವಲ್ಪ ಅವರೆಕಾಯಿನ ಮಾತ್ರ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಇದಿಷ್ಟನ್ನು ಸೇರಿಸಿ ನಾನಿವಾಗ ಇದನ್ನು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಈಗಲೇ ಬೇಕಾದರೆ ನೀವು ಮಸಾಲೆನೂ ಕೂಡ ಸೇರಿಸ್ಕೊಳ್ಬೋದು. ಬಟ್ ಮಸಾಲೆ ಸೇರಿಸಿದ ಮೇಲೆ ಬೋಟಿ ಬೇಯೋದಿಲ್ಲ. ಸೊ ಹಾಗಾಗಿ ನಾನು ಮಸಾಲೆನ ಸೇರಿಸ್ಕೊಳ್ತಾ ಇಲ್ಲ. ಮಸಾಲೆ ಸೇರಿಸ್ತೇನೆ ತರಕಾರಿ ಮತ್ತು ಕಾಳನ್ನು ಸೇರಿಸಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ಒಂದು ವಿಷಲ್ ಕೂಡ ಬಂತು. ನಾನೀಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಅಂದರೆ ಇದರಲ್ಲಿ ನೀರಿತ್ತಲ್ವ, ನೀರೆಲ್ಲ ಕಡಿಮೆ ಆಗಿದೆ. ನಾನಿವಾಗ ಕಾಳು ಮತ್ತು ತರಕಾರಿ, ಬೋಟಿ ಎಲ್ಲ ಬೆಂದಿದೆಯಾ ಅಂತಲೂ ಕೂಡ ಒಂದು ಸಾರಿ ಟೆಸ್ಟ್ ಮಾಡ್ತೀನಿ. ಯಾಕಂದರೆ ಮಸಾಲೆ ಹಾಕಿದ ಮೇಲೆ ಬೋಟಿ ಯಾವುದೇ ಕಾರಣಕ್ಕೂ ಬೇಯೋದಿಲ್ಲ. ಖಾರ ಮತ್ತು ಹುಳಿ ಮಟನಿಗೆ ಬಿದ್ದ ಮೇಲೆ ಅದು ಬೇಯೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ನಾನು ಫಸ್ಟೇ ಎಲ್ಲದನ್ನು ಬೇಯಿಸ್ಕೊಂಡು ನಂತರ ಅದಕ್ಕೆ ಮಸಾಲೆನ ಸೇರಿಸ್ಕೊಳ್ತೀನಿ. ಈಗ ನೋಡ್ತಾ ಇರ್ಬೋದು ತರಕಾರಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಜೊತೆಗೆ ಬೋಟಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬೆಂದಿದೆ. ನಾನೀಗ ಇದಕ್ಕೆ ಒಂದು ಸಾರಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡು ಆನಂತರ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದರೆ ಗೊಜ್ಜಿನ ತಿಕ್ನೆಸ್ಸು ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು. ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು, ಇಲ್ಲ ತೆಳುವಾಗಿ ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಇದು ಮುದ್ದೆ ಮತ್ತು ಚಪಾತಿ, ರೈಸ್ಗೆ ಬೇಕಾಗಿರೋದ್ರಿಂದ ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ತೀನಿ. ತುಂಬ ತೆಳುವಾಗಿ ಸಾಂಬಾರು ರೀತಿ ಮಾಡ್ಕೊಳ್ಳಲ್ಲ, ಗೊಜ್ಜಿನ ರೀತಿನೇ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ರುಚಿಗೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಯಾಕಂದರೆ ಸ್ವಲ್ಪ ನೀರನ್ನು ಸೇರಿಸಿದ್ವಿ ಅಲ್ವಾ, ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡದೇನೂ ಕೂಡ ಇದನ್ನು ಬೇಯಿಸ್ಕೊಳ್ಬೋದು. ನಾನು ಈಗ ಆಲ್ರೆಡಿ 3 ಆಗಿದೆ, ಲಂಚ್ ಟೈಮ್ ಮುಗ್ದೋಗಿದೆ. ಹಾಗಾಗಿ ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇದನ್ನು ಕುಕ್ ಮಾಡಿಕೊಂಡೆ. ಈಗ ಕುಕ್ಕರ್ ವಿಷಲ್ ಕೂಡ ಬಂತು. ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಗೊಜ್ಜಿನ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಅಷ್ಟೇ ಚೆನ್ನಾಗಿ ಬೆಂದಿದೆ. ಈ ಬೋಟಿ ಗೊಜ್ಜಿಗೆ ಒಳ್ಳೆ ಕಾಂಬಿನೇಷನ್ ಏನು ಅಂದರೆ ಮುದ್ದೆ ಮತ್ತು ರೈಸು, ಚಪಾತಿ, ದೋಸೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಬೋಟಿ ಗೊಜ್ಜು ಟೇಸ್ಟ್ ಹೆಂಗಿತ್ತು ಅಂದರೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಸಹ ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಜೊತೆಗೆ ಇದು ಹೆಲ್ದಿ ಕೂಡ, ಯಾಕಂದರೆ ಇದಕ್ಕೆ ನಾವು ಫೈಬರ್ ಕಂಟೆಂಟ್ ಕೂಡ ಹಾಕಿರ್ತೀವಿ. ಅಂದರೆ ಸುವರ್ಣಗೆಡ್ಡೆ
ಗೆಡ್ಡೆಕೋಸು ಜೊತೆಗೆ ಅವರೆಕಾಳು ಹಾಕಿರ್ತೀವಿ ಅಲ್ವಾ, ಅದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಹೇರಳವಾಗಿರೋದ್ರಿಂದ ಇದು ಹೆಲ್ದಿನೂ ಕೂಡ ಹೌದು. ನೋಡ್ತಾ ಇರ್ಬೋದು, ನಾನಿಲ್ಲಿ ಮುದ್ದೆ ಮತ್ತು ರೈಸ್ ಜೊತೆಗೆ ಈ ಬೋಟಿ ಗೊಜ್ಜನ್ನು ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗಂತೂ ಈ ಬೋಟಿ ಗೊಜ್ಜು ತುಂಬಾ ಇಷ್ಟ ಆಯಿತು. ಅವರು ಮತ್ತೆ ಇನ್ನೊಂದು ಸಾರಿ ಮಾಡಿಕೊಡು ಅಂತ ಇಮ್ಮಿಡಿಯೇಟ್ ನನಗೆ ಹೇಳಿದ್ರು, ಅಷ್ಟು ಇಷ್ಟ ಆಯಿತು. ಖಂಡಿತ ನೀವು ಒಂದು ಸಾರಿ ಈ ಬೋಟಿ ಗೊಜ್ಜನ್ನು ಟ್ರೈ ಮಾಡಿ ನೋಡಿ. ಅದರಲ್ಲೂ ಅವರೆಕಾಳು ಸೀಸನ್ ಮುಗಿಯೋದ್ರೊಳಗಡೆ ಕಂಪಲ್ಸರಿ ನೀವು ಮಾಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾಕಂದರೆ ನಿಮಗೂ ಕೂಡ ಅಷ್ಟು ಇಷ್ಟ ಆಗುತ್ತೆ. ರೈಸ್ಗೂ ಕೂಡ ಅಷ್ಟೇ, ಇದು ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನನಗೆ ಮುದ್ದೆ ಜೊತೆ ತಿನ್ನೋದಕ್ಕಿಂತ ರೈಸ್ ಜೊತೆ ತಿಂದಿದ್ದಕ್ಕೆ ತುಂಬಾ ಖುಷಿ ಆಯಿತು, ಯಾಕಂದರೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಇತ್ತು. ಇದ್ರ ಜೊತೆಗೆ ನಾನು ನೈಟಿಗೆ ಚಪಾತಿ ಕೂಡ ಟ್ರೈ ಮಾಡಿದೆ. ಚಪಾತಿ ಜೊತೆ ಇದ್ರ ಕಾಂಬಿನೇಷನ್ ಅಷ್ಟೇ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಖಂಡಿತ ನೀವು ಕೂಡ ಒಂದ್ಸತಿ ಈ ಅವರೆಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಈ ಬೋಟಿ ಗೊಜ್ಜನ್ನು ಟ್ರೈ ಮಾಡಿ ನೋಡಿ. ನೀವು ಈ ಟೇಸ್ಟ್ನ ಖಂಡಿತ ಯಾವತ್ತೂ ಮರೆಯೋದಿಲ್ಲ, ಅಷ್ಟು ಇಷ್ಟ ಆಗುತ್ತೆ. ಜೊತೆಗೆ ಇನ್ನೊಂದು ಸಾರಿ ಮಾಡ್ಕೊಂಡು ತಿನ್ನೋಣ ಅನ್ನೋ ಅಷ್ಟು ನಿಮ್ಗೆ ಇಷ್ಟ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನಿವಾಗ ಈ ಬೋಟಿ ಗೊಜ್ಜಿನ ಜೊತೆ ಮುದ್ದೆನ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಅವ್ರಿಗೆ ಮುದ್ದೆ ಜೊತೆ ಬೋಟಿ ಗೊಜ್ಜು ತುಂಬಾ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ಟೇಸ್ಟ್ ಮಾಡಿದ ತಕ್ಷಣ ಇನ್ನೊಂದು ಸಾರಿ ಇದನ್ನು ಖಂಡಿತ ನನಗೆ ಮಾಡಿಕೊಡು ಅಂತ ಕೇಳಿದ್ರು, ಅಷ್ಟು ಇಷ್ಟ ಆಗಿತ್ತು. ಹಾಗೆ ನಾನು ಇನ್ನೊಂದು ಹೇಳಬೇಕು, ಈ ಬೋಟಿ ಗೊಜ್ಜಿಗೆ ನಾನು ಆಗಲೇ ಹೇಳ್ದಾಗೆ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಬ್ಯಾಚುಲರ್ಸ್ ಏನಾದರೂ ಇದ್ದು ನಾನು ಬೋಟಿ ಗೊಜ್ಜನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರೆ ಅವರಿಗೆ ವಿತೌಟ್ ಮಸಾಲನೂ ಕೂಡ ಮಾಡ್ಕೊಳ್ಬೋದು. ಅಂದರೆ ಮಸಾಲಾನ ರುಬ್ಬಿ ಹಾಕದೆ ಬರೀ ಮಟನ್ ಮಸಾಲ, ಧನ್ಯ ಪುಡಿ ಜೊತೆಗೆ ಗರಂ ಮಸಾಲ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ಇದ್ರೆ ಜೊತೆಗೆ ಮಸಾಲಾನ ರುಬ್ಬಿರೋದು ಹಾಕಿ ತಿನ್ನಕ್ಕೆ ಇಷ್ಟಪಡದೇ ಇರೋರಿದ್ರೆ ಖಂಡಿತ ಈ ಥರ ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.